ನನ್ನ ಪಾತ್ರನ ಬರೆದಿರೋದು ಪರಮೇಶ್ವರ್ ಗುಂಡ್ಕಲ್ ಅವರು. ಅದು ಮೊನ್ನೆ ಒಂದು ಇಂಟರ್ವ್ಯೂಲು ಹೇಳಿದ್ದೆ. ಆಕ್ಚುಲ್ ಆಗಿ ಅವರಲ್ಲಿ ಒಬ್ಬ ಇಂಥ ಖಳ ಇಲ್ಲದೆ ಹೋದ್ರೆ ಈ ಥರದ ಒಂದು ಖಳನಾಯಕನ ಪಾತ್ರನ ಬರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಮೂಲತಃ ಅವರಲ್ಲಿ ಒಂದು ಖಳನಟ ಮತ್ತು ಖಳನಾಯಕ ಇದ್ದಾನೆ. ಅವರ ಪಾತ್ರನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ಆ್ಯಕ್ಚುಲ್ ಆಗಿ ಖಳನಾಯಕನ ಪಾತ್ರ ಬರೆಯೋದೇ ತುಂಬ ಕಷ್ಟ. ಅಂದರೆ ನಾಯಕನ ಪಾತ್ರಕ್ಕೆ ನಿಮಗೆ ಸೀಮಾರೇಖೆಗಳೊಂದಷ್ಟಿದೆ, ಅದೆಲ್ಲವನ್ನು ಟಿಕ್ ಮಾಡ್ಕೊಂಬಿಟ್ರೆ ನಾಯಕ ಸೂಟ್ ಆಗಿಬಿಡ್ತಾನೆ. ಖಳನಾಯಕನಿಗೆ ಅದನ್ನು ಮೀರಿ ಏನೇನೋ ಬರೀಬೇಕಾಗತ್ತೆ, ಅದೆಲ್ಲವನ್ನು ಪರಮೇಶ್ವರ್ ಗುಂಡ್ಕಲ್ ಅವರು ಬರೆದಿದ್ದಾರೆ. ಮತ್ತೆ ದೀನು ಸಾವ್ಕಾರು ಸೈಕು ಅಂದ್ರೆ ಸ್ವಲ್ಪ ಪರಮೇಶ್ವರಲ್ಲಿ ಯಾವ ಥರದ ಗುಣ ಇದೆ ಅಂತ ನೀವೆಲ್ಲರೂ ಇದರಲ್ಲೇ ಗೊತ್ತಾಗತ್ತೆ. ಅಂದ್ರೆ ಅವರಲ್ಲಿ ಯಾವ ಥರದ ಒಂದು ಸಣ್ಣ ತಿಕ್ಕಲುತನ ಇದೆ ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಸೊ ಹಂಗಾಗಿ ಅದೆಲ್ಲವನ್ನು ಸೇರಿಸಿ ಬರೆದಿದ್ದಾರೆ ದೀನು ಸಾವ್ಕಾರಲ್ಲಿ. ಇನ್ನೊಂದು ಏನಪ್ಪಾ ಅಂದ್ರೆ, ಒಳ್ಳೆ ಮನುಷ್ಯರು, ಒಳ್ಳೆ ಹೃದಯ ಇರೋರು ಒಳ್ಳೆ ಖಳನಟರು ಆಗ್ತಾರಂತೆ. ಡಾಲಿ ಧನಂಜಯ ಅವರು ಡಾಲಿಯಾಗಿ ಖಳನಟನಾಗಿ ಫೇಮಸ್ಸು, ಬಟ್ ಆಸ್ ಎ ಪರ್ಸನ್ ಹಿ ಇಸ್ ವೆರಿ ಸ್ವೀಟ್. ಒಂದು ವಿಷಯ ಆಕ್ಚುಲ್ ಆಗಿ ಏನಂದ್ರೆ, ಪರಮೇಶ್ವರ್ ಅವರು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದ್ರೆ, ಇವತ್ತು ಸಿನಿಮಾಗಳು ಆಫ್ಟರ್ 5 minutes 6 minutes ದೇ ಸ್ಟಾರ್ಟ್ ಚಾಟಿಂಗ್ ಓವರ್ ಫೋನ್, ಸಿನಿಮಾ ನೋಡ್ತಾ. ಅದರಲ್ಲಿ ಇವತ್ತು ಸಿನಿಮಾನ ಕೂಡಿಸ್ಕೊಂಡು ನಾವು ಮೊಬೈಲ್ಗೆ ಹೋಗದೆ ಪರದೆನೇ ನೋಡಿಕೊಂಡು ಸಿನಿಮಾನ ವಾಚ್ ಮಾಡೋ ಥರ ಇಡೋದು ತುಂಬ ಚಾಲೆಂಜಿಂಗ್ ಇದೆ. ಅಂಥದ್ರಲ್ಲಿ ಅವರು ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಮಾಡ್ಕೊಂಡಿರೋದು, ಕತೆ ಮಾಡ್ಕೊಂಡಿರೋದು, ಚಿತ್ರಕಥೆ. ಮತ್ತು ಅವರು ಒಳ್ಳೆ ಸಂಭಾಷಣೆಕಾರರು, ಚೆನ್ನಾಗಿ ಬರೀತಾರೆ. ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ. ಅವರು ಮೊದಲು 2009ರಲ್ಲಿ ನಾವು ಮಾಡಿದಂಥ ಒಂದು ಧಾರಾವಾಹಿಗೆ ಬರ್ಕೊಟ್ಟಂಥ ಡೈಲಾಗು ಇನ್ನೂ ನಮ್ಮ ಮನೇಲಿ ಹಾಗೆ ಇದೆ, ಒಂದು ಪುಟ ಬರ್ಕೊಟ್ಟಿದ್ರು. ಸೊ ಅವರು ಆ ನಿಟ್ಟಿನಲ್ಲಿ ಎಲ್ಲಾನು ಒಂದು ಪ್ರಿಪರೇಷನ್ ಮಾಡಿಕೊಂಡು, ಬರವಣಿಗೆ ಇರಬಹುದು, ಕ್ಯಾಮ್ರಾದ ಇರಬಹುದು, ಎಲ್ಲವೂ ಒಂದು ಪ್ರಿಪರೇಷನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಮತ್ತು ಸಾಕಷ್ಟು ಸಮಯ ಎಲ್ಲವನ್ನೂ ಅದರ ಮೇಲೆ ವ್ಯಯಿಸಿದ್ದಾರೆ. ಸೊ ಅವರು ಗೆಲ್ಲಬೇಕು, ಗೆಲ್ಲತ್ತೆ ಮತ್ತು ಗೆಲ್ಲೋ ಲಕ್ಷಣಗಳು ಎಲ್ಲವೂ ಇದೆ. ಒಂದೇ ಒಂದು ಬೇಜಾರಿದೆ ನಿಮ್ಮ ಬಗ್ಗೆ, ಸಾವ್ಕಾರಿಗೆ ಒಂದು ಕ್ಲಬ್ ಡ್ಯಾನ್ಸ್ ಇಡಬೇಕಾಗಿತ್ತು.